ಏನು ಈ ದಿನ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಇಲ್ಲಿ ಎದ್ದು ಕಾಣ್ತಿರ್ತಕ್ಕಂಥ ಒಂದು ನೈಜ ನೇರ ಪ್ರತ್ಯಕ್ಷತೆಯನ್ನು ಇಲ್ಲಿ ಕಾಣ್ಬೋದು. ಯಾಕೆ ಅಂತಂದರೆ ಒಂದು ಆಫೀಸನ್ನು ವಯಸ್ಕರಿಂದ ಹಿಡಿದು ವಯೋವೃದ್ಧರವರೆಗೂ ಅಲ್ಲಿ ಕಾರ್ಯಚಟುವಟಿಕೆಗಳು ನಡೆಯುವಂಥ ಒಂದು ಸ್ಥಳ ಅದು. ಅಂಥ ಒಂದು ಸ್ಥಳವನ್ನು ಯಾವುದೇ ರೀತಿ ಸೂಕ್ತ ವ್ಯವಸ್ಥೆಗಳಿಲ್ದಿರ ಇವರ ಅನುಕೂಲತೆಗೆ ತಕ್ಕಂತೆ ಇವರು ಆಫೀಸುಗಳನ್ನು ರಚನೆ ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಕ್ಕಂಥ ಈ ಹೀನ ಹೇಡಿಗಳನ್ನು ನಾವು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಅವರು ಆ ಸ್ಥಳವನ್ನು ಆ ಕಚೇರಿಯನ್ನು ಕೆಳಗಿಡಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ನಾವು ಕೈಗೊಳ್ಳಬೇಕಾಗತ್ತೆ. ಅವರು ಅಧಿಕಾರಿ ವರ್ಗದವರೇ ಆಗಿರ್ಬೋದು, ಅದರ ಪ್ರಜೆಗಳ ಕೈಯಲ್ಲೂ ಅಧಿಕಾರ ಇದೆ ಅನ್ನೋದನ್ನು ಮರೆತು ಅವರು ಈ ಒಂದು ಕಚೇರಿಗಳನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದಾಗೋದು, ಸ್ಥಳಾಂತರ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಒಂದು ಪ್ರಜೆಗಳಿಗೆ ಅನಾನುಕೂಲತೆಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕೂಡಲೇ ಅವರು ಎಚ್ಚೆತ್ತುಕೊಂಡು ಅದನ್ನು ಕೆಳಗಿಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋ ಉದ್ದೇಶ ಈ ನೋಂದಣಿ ಇಲಾಖೆಯನ್ನು ಪ್ರಭಾದ ಟಿಕೆಟ್ ಸತ್ರ ಇತ್ತು ಮೊದಲು ಬಾಡಿಗೆಯಲ್ಲಿ ಬಿಲ್ಡಿಂಗ್ ನಡೆಸ್ತಾ ಇದ್ವಿ. ಈಗ ಇಲ್ಲಿ ತಾಲೂಕು ಆಫೀಸ್ಗೆ ಅದನ್ನು ಬದಲಾವಣೆ ಮಾಡಿ ಇಲ್ಲಿ ಆಫೀಸ್ ಕೊಟ್ಟಿದ್ದಾರೆ. ಒಳ್ಳೆ ವಿಚಾರನೇ ಇಲ್ಲಿ ಬದಲಾವಣೆ ಮಾಡಿದೆ. ಯಾಕಂದರೆ ಎಲ್ಲ ಇಲಾಖೆಗಳು ಇಲ್ಲೇ ಇದ್ದರೆ ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಮೊದಲಾದರೆ ಅಲ್ಲೊಂದು ಇಲ್ಲೊಂದು ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಮಾಡಿರೋದು ಒಳ್ಳೆಯ ಉದ್ದೇಶನೇ. ಆದರೆ ಇಲ್ಲಿ ಮಾಡಿದ್ದೇನು ಮಾಡಿದ್ದಾರೆ ಅಂದರೆ ಅದನ್ನ ಎತ್ಕೊಂಡೋಗಿ ಮೇಲುಗಡೆ ಹಾಕಿದ್ದಾರೆ, ಒಂದು ಒಂದೇ ಮಹಡಿಯಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಂದಣಿ ಇಲಾಖೆಯಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಏನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗಳಾಗಿರ್ಬೋದು ಮತ್ತು ಮದುವೆ ಇಂಥದ್ದು ವಿಚಾರವಾಗಿ ಜಾಸ್ತಿ ಜನ ಓಡಾಡುತ್ತಾ ಜಾಸ್ತಿ ಇದಿರುತ್ತೆ. ಅದರಲ್ಲಿ ಮುದುಕರು, ಅಂಗವಿಕಲರು ಮತ್ತು ಈ ವೃದ್ಧರಿಗೆ ಏನಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಹತ್ತಬೇಕು ಇಳಿಬೇಕು ಅಂದರೆ ಆಗೋಲ್ಲ. ನಾವು ಏಜರ್ ಅಂತಾರೆ ಓಡಾಡ್ಬೇಕಂದ್ರೆ ಕಷ್ಟ ಅಂತ. ಅದು ಏನಾದರೂ ಎತ್ತಬೇಕು ಇಳಿಬೇಕು, ಯಾವುದೋ ತಂದು ಕೊಡಬೇಕಂದ್ರೆ ನಾವು ಹತ್ತಬೇಕು ಇಳಿಬೇಕು, ತುಂಬ ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ನಾವು ಇವತ್ತು ತಹಶೀಲ್ದಾರ್ಗೆ ಮನವಿ ಕೊಡೋಕೆ ಬಂದು ಏನಂದರೆ ಆ ಒಂದು ಇಲಾಖೆಯನ್ನು ಕೆಳಗಡೆ ಇಡಿಸ್ಬೇಕು ಅಂತೇಳಿ ಈ ನೋಂದಣಿ ಇಲಾಖೆಯನ್ನು ಕೆಳಗಡೆ ಸ್ಥಳಾಂತರ ಮಾಡಿದ್ರೆ ತುಂಬ ಅಂಗವಿಕಲರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು ಒಂದು ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ನಾವು ತಹಶೀಲ್ದಾರ್ಗೆ ಒಂದು ಒಕ್ಕತ್ತೆಯನ್ನು ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಇನ್ನೂ ಬರೋದು ಲೇಟ್ ಆಗುತ್ತೆ. ಒಂದು ಅಪ್ಪನವ್ರನ್ನ ಕದ್ದವರಿಗೆ ಒಂದು ಮನವಿಯನ್ನು ಕೊಟ್ಟು ಈ ಕೂಡಲೇ ಅದನ್ನು ಸ್ಥಳಾಂತರ ಮಾಡಬೇಕು. ಎಲ್ಲಿ ಕೆಳಗಡೆ ಇದು ಮಾಡಿಕೊಂಡ್ರೆ ಈ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಪಾಪ ವೃದ್ಧರು, ಅಂಗವಿಕಲರು ಬಂದ್ರೆ ಅವ್ರ ಕೈಲಿ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಅದ್ರಲ್ಲಿ ಇನ್ನೂ ಲಿಫ್ಟ್ ವ್ಯವಸ್ಥೆ ಬೇರೆ ಇಲ್ಲ. ಒಂದು ವೇಳೆ ಲಿಫ್ಟ್ ವ್ಯವಸ್ಥೆ ಇದ್ದಿದ್ರೆ ಸ್ವಲ್ಪ ಇದಾಗ ಇನ್ನೂ ಲಿಫ್ಟ್ ವ್ಯವಸ್ಥೆ ಏನೋ ಆಗಿದೆ ಅಂತ ಹೇಳ್ತಿದ್ರೆ ಅದಾಗೋವರೆಗಾದರೂ ಕೆಳಗಡೆ ಇರಬೇಕಲ್ವಾ. ಆದ್ದರಿಂದ ಅದನ್ನು ಸ್ಥಳಾಂತರಿಸಿ ಕೆಳಗಡೆನೇ ಅದನ್ನು ಮಾಡಬೇಕಂತೇಳಿ ನಾವು ಕೋರ್ಕೊಡ್ತಾಯಿದ್ದೀವಿ ಸರ್. ವೃದ್ಧರಿಗೆ, ಅಂಗವಿಕಲರಿಗೆ ಎಲ್ಲ ನಮ್ಮ ಜನಗಳಿಗೆ ಅನುಕೂಲ ಆಗಬೇಕಂತ ಸಬ್ರಿಸಿ ಆಫೀಸು ಮೇಲ್ಗಡೆ ಇದೆ. ಎಕ್ಕೋಕೆ ಇಳಿಯೋಕ್ಕೆ ಲಿಫ್ಟ್ ಕೂಡ ಇಲ್ಲ. ಅದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಅದು ಕೂಡಲೇ ಅಧಿಕಾರಿಗಳು ಸ್ಪಂದಿಸಿ ನಮಗೆ ಕೆಳಗಡೆ ವರ್ಗಾಯಿಸಬೇಕಂತ ಆಫೀಸು ನಮ್ಮ ಬೇಡಿಕೆ ಇದೆ. ಅದು ಕೂಡಲೇ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಬೇಕಾಗಿ ನಾವು ಹೇಳ್ತಾ ಇದ್ದೀರಿ ಅಂತ ನಾವು ಮನವಿ ಕೊಡೋಕ್ಕೆ ಬಂದಿದ್ದೀರಿ ತಹಸೀಲ್ದಾರ್.